ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಿರೋದು ಹೊಡಿಬೈಲು ಶ್ರೀ ರಂಗನಾಥ ಸ್ವಾಮಿ ಜಾತ್ರೆಗೆ. ಇದು ಬಂದು ಚನ್ನಪ್ಪದಿಂದ 4 ಕಿಲೋಮೀಟರ್ ಆಗುತ್ತೆ. ಇದು ಬೆಟ್ಟದ ಜಾತ್ರೆ. ಇದು ವರ್ಷ ಕೂಡ ಈ ಅದ್ದೂರಿ ನಡೆಯುತ್ತೆ. ಇವತ್ತು ನಾವು ಹೋಗ್ತಿದ್ವಿ ಹೊಡಿಬೈಲು ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ ಜಾತ್ರೆಗೆ. ಹೋಗ್ಬೇಕಂದ್ರೆ ಸುಮಾರು ಒಂದು 3 ಕಿಲೋಮೀಟರ್ ಆಗ್ಬೋದು ಬೆಟ್ಟ ಹತ್ತಕ್ಕೆ. ತುಂಬ ಟೈರ್ಡ್ ಕೂಡ ಆಗುತ್ತೆ. ಇದು ರೋಡು ಇದೆ, ಹಾಗೆ ಬೆಟ್ಟದ ಮೇಲೆ ಹೋಗ್ಬೋದು. 2 ದಾರಿ ಇದೆ ಇದಕ್ಕೆ. ಒಂದು ಬೆಟ್ಟ ಹತ್ತು ಹೋಗೋವಂಥದ್ದು ಮತ್ತು ಬೈಕಲ್ಲಿ ಕೂಡ ಬರ್ಬೋದು. ಬಟ್ ಯಾರು ಕೂಡ ಜಾಸ್ತಿ ಬೈಕಲ್ಲಿ ರೋಡಲ್ಲಿ ಹೋಗಲ್ಲ, ಹೀಗೆ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಸಖತ್ತು ಸುಸ್ತು ಕೂಡ ಆಗುತ್ತೆ, ಯಾಕಂದರೆ ಆವಾಗಿನ ಕಾಲ ಥರ ಯಾರು ಈಗ ಜಾಸ್ತಿ ಕೆಲಸ ಮಾಡೋದಾಗಲಿ ಈ ಥರ ಮಾಡಲ್ಲ. ಅದರಿಂದ ಜಾಸ್ತಿ ಹತ್ತೋದು, ಬೆಟ್ಟ ಗುಡ್ಡ ಹತ್ತದೆ ಸಖತ್ತು ಸುಸ್ತಾಗ್ತಾರೆ. ನಾವು ಸುಮಾರು ಜನ ನೋಡ್ತಿರ್ಬೋದು, ನೀವು ಸುಮಾರು ಜನ ಕೂತಿದ್ದಾರೆ ಕೂಡ. ಇಲ್ಲಿ ಇದೇ ಥರ ವರ್ಷ ಕೂಡ ಸಖತ್ತು ಜನಸಂಖ್ಯೆ ಸೇರುತ್ತೆ. ಹಾಗೆ ಹೋಗ್ಬೇಕಾದ್ರೆ ಬೆಟ್ಟತ್ತು ಯಾರು ಸುಸ್ತಾಗ್ತಾರೆ, ಇಲ್ಲಿ ಆ ತೋಟದ ಮಾಲೀಕರಾದ ಕೂಡ ಪ್ರತಿ ವರ್ಷ ಇದೇ ಕೂಡ ಮಸಾಲೆ ಮಜ್ಜಿಗೆ ಹಾಗೂ ಕುಡಿಯೋಕ್ಕೆ ಬೆಟ್ಟ ಹತ್ತಿ ಸುಸ್ತಾಗಿರೋಂಥವ್ರಿಗೆ ಮಧ್ಯದಲ್ಲಿ ನೀರು ಹಾಗೂ ಮಸಾಲೆ ಮಜ್ಜಿಗೆ ಕೊಡ್ತಾರೆ. ಅವ್ರಿಗೆ ತುಂಬ ಧನ್ಯವಾದ. ಯಾಕಂದರೆ ತುಂಬ ಹತ್ತಿ ಸುಸ್ತಾಗಿದ್ದವ್ರಿಗೆ ಈ ಥರ ಒಂದು ನೀರು ಸಿಕ್ಕಿದಾಗ, ತಂಪಾದ ಪಾನಿ ಸಿಕ್ಕಿದಾಗ ತುಂಬ ಬೆಟ್ಟ ಹತ್ತೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಹಾಗೆ ಹತ್ತಬೇಕಾದ್ರೆ ನಮ್ಮ ಮಾವ ಮತ್ತು ಅತ್ತೆ ಕೂಡ ಸಿಕ್ಕಿದ್ರು, ನೋಡ್ತಿರ್ಬೋದು ನಮ್ಮ ಕಡೆಯವರು ಮಧ್ಯದಲ್ಲಿ ನಿಮ್ಗೆ ಹೇಳ್ತಿದ್ದಾರೆ. ಹಾಗೆ ಏನಪ್ಪ ಅಂದರೆ ಇದೇ ಥರ ವರ್ಷ ತುಂಬ ಜನಸಂಖ್ಯೆ ಎಷ್ಟೇ ಇಂಪ್ರೂವ್ಮೆಂಟ್ ಆದರೂ ಬೆಟ್ಟದ ಕೆಳಗಡೆ ಇಳಿದು ಬೆಟ್ಟ ಹತ್ತಿ ಬರೋದು ತುಂಬ ಖುಷಿ ಆಗುತ್ತೆ. ನೋಡ್ತಿರ್ಬೋದು, ಈ ರೋಡ್ ಬೈಕಲ್ಲಿ ವೆಹಿಕಲಲ್ಲಿ ಬರೋಂಥವ್ರು ಬರ್ತಾರೆ. ಬಟ್ ಎಲ್ಲ ಬೆಟ್ಟ ಹತ್ತಬೇಕು ಅಂತ ಉದ್ದೇಶದಿಂದಲೇ ಬರೋದೇ ಜಾಸ್ತಿ. ತುಂಬ ಜನ ಸೇರ್ತಾರೆ. ಹಾಗೆ ಇಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಕೊಳ ಇದೆ. ಈ ಕೊಳ ವಿಶೇಷತೆ ಏನಂದರೆ ವರ್ಷದ 365 ದಿವಸ ಕೂಡ ಇಲ್ಲಿ ಯಾವಾಗಲೂ ಇದೇ ಥರ ನೀರಿರ್ತವೆ. ಯಾವ ಥರ ಇದೆ ಕೊಳ ಅಂದರೆ ಒಂದು ಸಖತ್ತು ಕೋಲ್ಡ್ ಇರುತ್ತೆ ಅಲ್ಲಿ ವಾಟ್ರು. ಬೆಟ್ಟದ ಕೆಳಗಡೆ ಕೋಲ್ಡ್ ಇರುತ್ತೆ, ಬಟ್ ಯಾವಾಗಲೂ ಕೂಡ ಅಲ್ಲಿ ನೀರಿರುತ್ತೆ. ನೀವು ಯಾವಾಗ ಹೋಗಿ ನೋಡಿದ್ರು ಕೂಡ ನೀರಿರುತ್ತೆ. ದೇವಸ್ಥಾನ ಪ್ರತಿ ಶನಿವಾರ ಪೂಜೆನೂ ಕೂಡ ಇರುತ್ತಂತೆ. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ಬಂಡೆ ಇದೆ ಅಂದರೆ, ಆ ದೊಡ್ಡ ಬಂಡೆ ಕೆಳಗೆ ಚಿಕ್ಕದೊಂದು ಕೊಳ ಇದೆ. ಸಖತ್ತು ಬೆಟ್ಟ ಕೆಳಗಡೆಯಿಂದ ನೀರು ಮುಟ್ಟಕ್ಕೆ ತುಂಬ ಕೋಲ್ಡ್ ಇರುತ್ತೆ. ನೋಡ್ತಿರ್ಬೋದು ಎಷ್ಟು ದೊಡ್ಡ ಬಂಡೆ ಅಂದರೆ, ಸಖತ್ತು ದೊಡ್ಡ ಬಂಡೆ. ಮತ್ತು ಒಂದು ಚಿಕ್ಕದೊಂದು ವಿಗ್ರಹ ಕೂಡ ಇದೆ, ಆಂಜನೇಯನ ಕೆತ್ತನೆ ಆಗಿದೆ. ಅದು ಆವಾಗಿನ ಕಾಲದಿಂದಲೂ ಅದು ನೋಡ್ತಿರ್ಬೋದು. ಸುತ್ತಲೂ ಎಸ್ಟೇಟು. ಮಣ್ಣವರು, ನಾವು ಇವ್ರ ಜೊತೆಗೆ ಹೋಗಿತ್ತು. ತುಂಬ ಜನ ಇತ್ತು, ತುಂಬ ಕ್ಯೂ ಕೂಡ ಇತ್ತು. ಪ್ರತಿ ವರ್ಷ ಥರ ಈ ವರ್ಷ ಕೂಡ ತುಂಬ ಕ್ಯೂ ಇತ್ತು. ಆದರೆ ಒಂದು ಏನಂದರೆ, ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಹೋದ ವರ್ಷ 2 ಕ್ಯೂ ಇತ್ತು, ಸ್ವಲ್ಪ ಲೇಟ್ ಆಗೋದು ದರ್ಶನ. ಬಟ್ ಈ ವರ್ಷ ಒಂದೇ ಲೈನ್ ಇರೋದ್ರಿಂದ ಬೇಗ ಕೂಡ ದರ್ಶನ ಆಯಿತು. ಬೇಗ ದರ್ಶನ ಆದ ತಕ್ಷಣ ಬಂದ ತಕ್ಷಣ ಅಲ್ಲಿ ಪ್ರತಿ ವರ್ಷ ಥರ ಈ ವರ್ಷದ ಕೂಡ ಪ್ರಸಾದ ಸೇವನೆ ಇತ್ತು. ಚೆನ್ನಾಗಿ ವ್ಯವಸ್ಥೆ ಕೂಡ ಇತ್ತು ದೇವಸ್ಥಾನದ್ದು. ಏಕೆಂದರೆ ಪ್ರತಿ ವರ್ಷ ಹೋಗೋಕ್ಕೆ ನೋಡೋಕ್ಕೆ ದರ್ಶನ ತುಂಬ 2 ಕ್ಯೂ ಇರೋದು ಸ್ವಲ್ಪ ಲೇಟ್ ಆಗೋದು. ಬಟ್ ಈ ವರ್ಷ ಸ್ವಲ್ಪ ಚೇಂಜ್ ಆಗಿದೆ. ಪ್ರಸಾದ ಪಲಾವ್ ಕೂಡ ಕೊಡ್ಬೇಕು. ಪ್ರಸಾದ ತಿಂದಿದ್ವಿ. ನಮ್ಮ ಮಾಮೂಲಿ ಜಾತ್ರೆ ತುಂಬ ಜನ ಸಿಕ್ಕಿದ್ರು, ಹಳೆ ಫ್ರೆಂಡ್ಸು ಹಾಗೂ ಅಕ್ಕಪಕ್ಕ ಊರವರು ತುಂಬ ದಿವಸ ಆದಮೇಲೆ ಸಿಕ್ಕಿದ್ರು. ಅವ್ರು ಮಾತಾಡ್ಸ್ಕೊಂಡು ಒಂದು ಜಾತ್ರೆ ಕೊಳ್ಳೋದಂಥದ್ದೇನಿಲ್ಲ. ಇವಾಗ ಜಾತ್ರೆ ಅಂದರೆ ಸ್ವಲ್ಪ ಬೇಜಾರು. ಮುಂಚೆ ಅಂದರೆ ತುಂಬ ಖುಷಿ ಇರೋದು, ಏನಾದ್ರು ಒಂದು ಗೊಂಬೆ ಅವು ಆಟ ಸಾಮಾನು. ಬಟ್ ಆ ಥರ ಇದ್ದಷ್ಟಿಲ್ಲ. ಬಟ್ ದೇವ್ರ ದರ್ಶನ ಅದಕ್ಕೋಸ್ಕರ ಹೋಗಿದ್ದು. ಬಟ್ ನಾವು ಜಾತ್ರೆಗೆ ಹೋಗಿದ್ದು ಅಂತ ಏನಾದ್ರು ತಗೋಬೇಕು ಅಂತ ಕುರಿ ಖಾರ ತಗೊಂಡು ಅಷ್ಟೇ, ನಾನು ತಗೊಳಕ್ಕೆ ಹೋಗಿಲ್ಲ.
ತುಂಬ ಖುಷಿ ಆಯ್ತು. ಯಾಕೆಂದರೆ ವರ್ಷ ಮಿಸ್ ಮಾಡಿ, ಒಂದು ವರ್ಷ ಮಿಸ್ ಮಾಡಿಲ್ಲ ಕೂಡ, ಈ ವರ್ಷ ಕೂಡ ಅದೇ ಥರ ಮಿಸ್ ಮಾಡಿಲ್ಲ. ಕೊನೆಯದಾಗಿ ಏನೋ ತಗೋಬೇಕು ಅಂದಾಗ ಚಿಕ್ಕ ಒಂದು ಕರ್ನಾಟಕ ತಗೊಂಡ್ವಿ, ಜಾತ್ರೆ ಕರ್ನಾಟಕ ತಗೊಂಡು ಧನ್ಯವಾದ.